ಈಗ ಅದೇ 3 ಪೆಗ್ ಥರದ ಸಾಂಗನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಜಾನರ್ ಅಲ್ಲದೆ ಹೋದರೂ ಅಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಸಾಂಗುಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ನೀವು ಆಲ್ರೆಡಿ ಪ್ರೂವ್ ಮಾಡಿದ್ದಾಗಿತ್ತು, ಯಾವತ್ತೋ ಪ್ರೂವ್ ಮಾಡಿದ್ದೀರಾ ನಿಮ್ಮ ಕ್ಯಾಲಿಬರ್ ಏನು ಅಂತ. ಬಟ್ ಈಗ ಸೆಕೆಂಡ್ ಇನ್ನಿಂಗ್ಸ್ ಅಂತಾರಲ್ಲ, ಆ ಥರದ್ದು ಒಂದು ಸಿಚುಯೇಷನ್ ಇದೆ ನಿಮ್ಮ ಲೈಫಲ್ಲಿ. ಸೊ ಹೇಗಿರುತ್ತೆ ಸರ್ ಸೆಕೆಂಡ್ ಇನ್ನಿಂಗ್ಸ್? ಹೆಂಗೆ ಬರ್ತೀರಿ? ಯಾವ ಸಾಂಗ್ ಮೂಲಕ ಬರ್ತೀರಿ? ನಂಗಿರೋದು ಅದೇ ಖಾಲಿ ಖಾಲಿ ಅಂತ ಒಂದು ಸಾಂಗ್ ಇದೆ, ಇನ್ನೊಂದಿದೆ ಅಂತಂದ್ರೆ ಅದು ಯಾವುದು ಅಂತ ನೀವೇ ಹೇಳೋದಾದ್ರೆ. ಇವಾಗ ನೆಕ್ಸ್ಟು ಒಂದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಮದನಿಕಾ ಅಂತ ಒಂದು ಸಿನಿಮಾಗೆ. ರಾಗಿಣಿಯವರು ಅದರಲ್ಲಿ ಹೀರೋಯಿನ್ ಆಗಿದ್ದಾರೆ. ಸೊ ಆ ಸಾಂಗ್ ಇವಾಗ ನೆಕ್ಸ್ಟ್ ಬರುತ್ತೆ. ಇವಾಗ ನನ್ನ ಹಾಡು ನೆಕ್ಸ್ಟ್ ನಾನು ವಿಜುವಲಲ್ಲಿ ಇರುವಂಥ ಹಾಡು ನೆಕ್ಸ್ಟ್ ಬರ್ತಾ ಇರೋದು ಕಾಟನ್ ಕ್ಯಾಂಡಿ. ಅದಾದಮೇಲೆ ಮೇ ಬಿ ಒಂದು ಸ್ವಲ್ಪ ಗ್ಯಾಪಲ್ಲಿ ಖಾಲಿ ಖಾಲಿ ಅಂತ ಒಂದು ಸಾಂಗು. ಅದನ್ನು ಶೂಟ್ ಮಾಡೋಕ್ಕೆ ಸ್ವಲ್ಪ ನಾನು ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಅದಕ್ಕೆ ಟೈಮ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 2 ತಿಂಗಳು ಟ್ರಾವೆಲ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೀರೋಯಿನ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ಅದು ಸ್ವಲ್ಪ ಈ ತತ್ವ ಪದಗಳು ಬರುತ್ತಲ್ವ, ಸೊ ಆ ಥರ ಸ್ಟೈಲಲ್ಲಿ ಮಾಡಿದ್ದೀನಿ. ಆದರೆ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಒಂದಷ್ಟು ಪದಗಳಲ್ಲಿ ಬರೆದು ಮಾಡಿಟ್ಟಿದ್ದೀನಿ. ಸರ್, ಬದುಕನ್ನು ಹೇಗೆ ನೋಡಿದರೆ ಚಂದ, ಬದುಕನ್ನು ಹೇಗೆ ನೋಡಬೇಕು ಎಲ್ಲರೂ ಅಂತ? ಬದುಕನ್ನು ತುಂಬ ಸಿಂಪಲಾಗಿ ನೋಡೋದು ಒಳ್ಳೆಯದು. ನಾನು ಮೊನ್ನೆ ನನ್ನ ತಲೆಯಲ್ಲಿ ಒಂದು ಲೈನ್ ಬಂತು, ಸಿಂಪ್ಲಿಸಿಟಿ ಇಸ್ ದ ನ್ಯೂ ಲಕ್ಸುರಿ ಅಂತ. ಇವಾಗ ಸಿಂಪಲ್ ಆಗಿರೋದೇ ಲಕ್ಸುರಿ. ಇವಾಗ ಐಷಾರಾಮಿ ಜೀವನ ಎಲ್ಲರಿಗೂ ಇಷ್ಟ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ದಿನ ದುಡಿತಾ ಇರೋದು, ಹೋರಾಟ ಮಾಡ್ತಾ ಇರೋದು. ಅಂದರೆ ಎಲ್ಲರಿಗಿಂತ ನಾನು ರಿಚ್ ಆಗಿರಬೇಕು, ಎಲ್ಲರಿಗಿಂತ ನಾನು ಜಾಸ್ತಿ ಶ್ರೀಮಂತನಾಗಿರಬೇಕು ಅನ್ನೋದು ಎಲ್ಲರೂ ಪ್ರತಿಯೊಬ್ಬರೂ ಆಸೆ ಆಗಿರುತ್ತೆ. ಖಂಡಿತ ಆಸೆ ಒಳ್ಳೆಯದೇ, ಇಲ್ಲ ಅಂತಲ್ಲ. ಬಟ್ ಅದು ಜಾಸ್ತಿ ಆಗಬಾರ್ದು. ಒಂದು ಲೆವೆಲ್ವರೆಗೂ ಜೀವನ ನಡೆಸೋಕ್ಕೆ ಆ್ಯಂಡ್ ಅವರ ಆಸೆಗಳನ್ನ ತೀರಿಸ್ಕೊಳ್ಳೋಕೆ ಎಷ್ಟು ದುಡಿಬೇಕು ಅಷ್ಟು ದುಡಿದ್ರೆ ಒಳ್ಳೆಯದು. ಅದನ್ನು ಮೀರಿ ಈ ದುಡ್ಡನ್ನ ಅಕ್ಯುಮುಲೇಟ್ ಮಾಡ್ತಾರಲ್ಲ, ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಅದು ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಹೋಗೋ ಟೈಮಲ್ಲಿ ಯಾರು ಏನೂ ತೊಗೊಂಡೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಬಿಟ್ಟೋಗ್ಬಿಡ್ಬೇಕು. ನೀನು ಅಪ್ಪಿತಪ್ಪಿ ಆರೋಗ್ಯ ತಪ್ಪಿತು ಅಂತ ಹೇಳಿದ್ರೆ ನೀನು ಎಷ್ಟೇ ಕೋಟಿ ಇಟ್ಟಿರೋ ಡಾಕ್ಟ್ರೇ ಉಳಿಸ್ಕೊಳಕ್ಕಾಗಲ್ಲ ಅಂತಂದಾಗ, ಸೊ ಇಟ್ಸ್ ಆಫ್ ನೋ ಯೂಸ್. ಆ್ಯಕ್ಚುಲಿ ನಾವು ಹೆಂಗಂತ ಹೇಳಿದ್ರೆ ದುಡ್ಡಿಂದೇ ಓಡ್ತಾ ಇದ್ದೀವಿ ಎಲ್ಲರೂ. ಅದ್ರ ಮಧ್ಯದಲ್ಲಿ ನಮ್ಮ ಈ ಫ್ಯಾಮಿಲಿ ಒಂದು ಸಂಬಂಧಗಳನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಕಂಪ್ಲೀಟಾಗಿ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಇವಾಗ. ಮುಂಚೆ ಆಗಿರೋ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಎಲ್ಲರೂ ಇರೋರು ಈಗ ಯಾರಿದ್ದಾರೆ? ಇವಾಗಿರೋದೇ ಒಂದು ಮಗು ಮಾಡ್ಕೊಳ್ತಾರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, 2 ಮಾಡ್ಕೊಳ್ತಾರೆ. ಒಬ್ಬ ದೊಡ್ಡಪ್ಪ ಇರ್ತಾನೆ, ಇಲ್ಲ ಒಬ್ಬ ಚಿಕ್ಕಪ್ಪ ಇರ್ತಾನೆ, ಬಿಟ್ಟರೆ ಯಾರೂ ಇರೋದಿಲ್ಲ ಇವಾಗ. ಸೊ ಮುಂಚೆ ಇದ್ದ ಇವಾಗ ನಮ್ಮ ಜನ್ರೇಷನ್ನೇ ಲಾಸ್ಟ್ ಅನಿಸುತ್ತೆ. ಇವಾಗ ನಾವು ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗೋಣ, ನಮ್ಮ ಚಿಕ್ಕಪ್ಪನ ಇನ್ನೊಬ್ರು ಮನೆಗೆ ಹೋಗೋಣ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ನಮ್ಮ ನೆಂಟರುಗಳ ಮನೆಗೆ ಹೋಗೋಣ ಅಂತ. ಸೊ ಇವಾಗ ಅದು ಯಾವುದೂ ಇಲ್ಲ ಇವಾಗ. ಸೊ ಮಗು ಒಂದು ಹುಟ್ಟುತ್ತೆ, ಅವನ ಲೈಫಲ್ಲಿ ಏನು ಎಂಜಾಯ್ ಮಾಡಬೇಕು ಅದನ್ನ ಮಾಡ್ತಾನೆ, ಆಮೇಲೆ ಭೂಮಿ ಬಿಟ್ಟು ಹೋಗ್ತಾನೆ. ಸೊ ಇದು ಕಾಲ ಹಂಗೆ ಚಲಿಸ್ತಾ ಇದೆ. ಸೊ ನಾವೇನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ. ಸೊ ಲೈಫ್ನ ಹೆಂಗೆ ನೋಡಬೇಕು ಅಂತ ಹೇಳಿದ್ರೆ, ಗೋ ವಿತ್ ದ ಫ್ಲೋ. ಹೆಂಗೆ ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗಿ ಒಳ್ಳೆತನ ಕಾಪಾಡ್ಕೊಳ್ಳಿ. ಇನ್ನೊಬ್ರು ಬೆಳವಣಿಗೆನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು, ಅವ್ನು ಬೆಳೆದ್ಬಿಟ್ನಲ್ಲ ಅಂತಂದ್ಬಿಟ್ಟು ಅವನ್ನ ತುಳಿಯೋದಕ್ಕೆ ಪ್ಲ್ಯಾನ್ ಮಾಡೋದು, ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಒಳ್ಳೆಯ ಲಕ್ಷಣಗಳಲ್ಲ ಒಬ್ಬ ಮಾನವನಾಗಿ ಹೇಳಬೇಕು ಅಂತ ಹೇಳಿದ್ರೆ. ಎಲ್ಲ ಬೇರೆಯವರು ಬೆಳೆಯುವ ಒಂದು ಏನು ಬೆಳವಣಿಗೆ ಇದೆ ಅದನ್ನು ನೋಡಿ ಖುಷಿಪಟ್ಟರೆ ತುಂಬ ಒಳ್ಳೇದು. ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹೊಟ್ಟೆ ಹೊರ್ಕೊಳ್ಳೋದಕ್ಕಿಂತ ಹೊಟ್ಟೆ ಕಿಚ್ಚು ಅಂತಿದೆಯಲ್ಲ, ಹೊಟ್ಟೆ ಕಿಚ್ಚು ಅವನ್ನೇ ಸುಡುತ್ತೆ ಅಷ್ಟೆ. ಹೊಟ್ಟೆ ಕಿಚ್ಚು ಅನ್ನೋದು ಹೊಟ್ಟೆ ಕಿಚ್ಚು ಪಡ್ಕೋಬಾರ್ದು ಯಾವತ್ತೂ. ಅದರಲ್ಲೇ ತುಂಬ ಸಿಂಪಲ್ ಆಗಿದೆ ಅದು. ಆ್ಯಕ್ಚುಲಿ ಹೊಟ್ಟೆ ಕಿಚ್ಚು ಪಡಬೇಡ. ಯಾಕಂತ ಹೇಳಿದ್ರೆ ಹೊಟ್ಟೆ ಒಳಗಿನ ಕಿಚ್ಚು ನಿನ್ನೆ ಸುಡ್ಬೋದು ಒಂದು ದಿವಸ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.